11,000 ಪೋಸ್ಟ್ಗೆ 40,000 ಜನ ಎಲಿಜಿಬಲ್ ಇದ್ದಾಗ ನೀವು ಹೆಂಗ್ ಸ್ವಾಮಿ ನೀವು ನಾನ್ ಎಲಿಜಿಬಿಲಿಟಿ ಇರೋನ ಕಂಟಿನ್ಯೂಷನ್ ಮಾಡ್ತೀರಾ? ಪಾಸ್ ಮಾಡ್ಕೊಂಡು 1 ವರ್ಷಗಳ ಕಾಲ ಮನೆ ಉಳ್ಕೊಂಡಿದ್ದೀನಿ. ನೀವೇ ಕೊಟ್ಟಿರುವಂತ ಸರ್ಟಿಫಿಕೇಟ್ಗಳಿದೆ, ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಏನಕ್ಕೆ ಕೊಟ್ರಿ? ನಾವು ಹೊರಡೋದು ಅಂತ ಏನಕ್ಕೆ ಕೊಟ್ರಿ? ಏನಕ್ಕೆ ಎಕ್ಸಾಮ್ ನಡೆಸ್ತಿದ್ರಾ ಪದೇ ಪದೇ? ಎಂ ಜಿ ಸುಧಾಕರ್ ಅವರು ರಾಜೀನಾಮೆ ಕೊಟ್ಟು ಬೇರೆಯವ್ರು ಬಯಸ್ಕೊಡಿ, ಅನರ್ಹರ ಜೊತೆ ಪಾಠ ಮಾಡಿಸಿ ಏನ್ ಶಿಕ್ಷಣ ಸುಧಾರಣೆ ಮಾಡ್ತಿದ್ರ? ಮನೆಗೆ ಮುತ್ತಿಗೆ ಹಾಕೋದಂತರಲ್ಲಿ ಸಂಶಯವೇ ಇಲ್ಲ. ನಾವು ನ್ಯಾಯ ಸಿಗೋವರೆಗೂ ಬಿಡಲ್ಲ. ನಾನು ದರ್ಶನ್ ಅಂತ UGC ಅಭ್ಯರ್ಥಿಗಳನ್ನ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಡ್ಲಿ ಅಂತ ಇವತ್ತು ಅಕ್ಷ ಸಂಘಟನೆ ನೇತೃತ್ವದಲ್ಲಿ ಈ ಒಂದು ಸ್ವತಂತ್ರ ಉದ್ಯಾನವನ ಬೆಂಗಳೂರಿನಲ್ಲಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, 2018ರಲ್ಲಿ UGC ಗೈಡ್ಲೈನ್ಸ್ ಪ್ರಕಾರ UGC ಅರ್ಹ ಅಭ್ಯರ್ಥಿಗಳನ್ನೇ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡ್ಕೊಳ್ಬೇಕಂತ ಇತ್ತು. ಆದ್ರೆ ಮಾಜಿ ಶಿಕ್ಷಣ ಸಚಿವ, ಉನ್ನತ ಶಿಕ್ಷಣ ಸಚಿವರಂತ ಅಶ್ವಥ್ ನಾರಾಯಣ್ ಸರ್ ಒಂದು ಸಮಿತಿಯನ್ನ ರಚನೆ ಮಾಡಿ, ಕುಮಾರ್ ನಾಯಕ್ ಸಮಿತಿ ಅಂದ್ಬಿಟ್ಟು ಆ ಸಮಿತಿಯನ್ನ ರಚನೆ ಮಾಡಿ ಅದಕ್ಕೆ ಒಂದು ರಿಸಲ್ಟ್ ಬಂತು. ಆ ರಿಸಲ್ಟ್ ಮುಖಾಂತರ ಏನ್ ಬಂತು ಅಂದ್ರೆ, ಯಾರ್ಯಾರು ಇಷ್ಟು ವರ್ಷ ಅತಿಥಿ ಉಪನ್ಯಾಸಕರಾಗಿ ವರ್ಕ್ ಮಾಡಿದ್ರು ಅವರಿಗೆ 3 ವರ್ಷಗಳ ಕಾಲ ಗಡುವು. ಆ ಗಡುವು ಬಂದು 2022 ಜನವರಿಯಿಂದ 2025 ಜನವರಿ ಒಳಗೆ ಮುಗಿದೋಗಿದೆ. ಇಷ್ಟು ಟೈಮ್ ನಲ್ಲಿ 8 ನೆಟ್ ಎಕ್ಸಾಮ್ ನಡೆದಿದೆ, 3 ಸಲ ಕೆಸೆಟ್ ಎಕ್ಸಾಮ್ ನಡೆದಿದೆ. ಆದ್ರೂ ಕೂಡ ಇವರು ಎಲಿಜಿಬಲ್ ಆಗಿಲ್ಲ ಇದುವರೆಗೆ. ಇವಾಗ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಾವು 40,000 ಜನ ಎಲಿಜಿಬಲ್ ಇದೀವಿ. ನಾನ್ ಎಲಿಜಿಬಲ್ ಅವ್ರು ಇರೋದು 5,000 ಜನ ಒಳಗಡೆ. ಅವ್ರನ್ನ ತೆಗೆದು 11,000 ಜನ ಪೋಸ್ಟ್ ಖಾಲಿ ಇದೆ. 11,000 ಪೋಸ್ಟ್ಗೆ 40,000 ಜನ ಎಲಿಜಿಬಲ್ ಇದ್ದಾಗ ನೀವ್ ಹೆಂಗ್ ಸ್ವಾಮಿ ನೀವು ನಾನ್ ಎಲಿಜಿಬಿಲಿಟಿ ಇರೋನ ಕಂಟಿನ್ಯೂಷನ್ ಮಾಡ್ತೀರಾ? ಕೇಳಿದ್ರೆ 15 ವರ್ಷ 25 ವರ್ಷ 20 ವರ್ಷದಿಂದ ಮಾಡ್ಕೊ ಬಂದಿದ್ದಾರೆ, ಕಡಿಮೆ ಸಂಬಳದಿಂದ ಮಾಡ್ಕೊ ಬಂದಿದ್ದಾರೆ ಅಂತ ಹೇಳ್ತೀರಾ. ಅವ್ರಿಗೆ ಮಾತ್ರ ಮಾನವೀಯತೆ ಇರೋದ? ನಮಗೆ ಯಾರಿಗೂ ಕುಟುಂಬಗಳೇ ಇಲ್ವಾ? ನಾವ್ಯಾರು ಮನುಷ್ಯ ಅಲ್ವಾ? ಅವ್ರ ಮೇಲೆ ಇರೋ ಅನುಕಂಪ ನಮ್ಮ ಮೇಲೆ ಯಾಕಿಲ್ಲ? ನಾವು ಒಂದು ಎಕ್ಸಾಮ್ ಪಾಸ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಎಷ್ಟು ಪರಿಶ್ರಮ ಹಾಕ್ಬೇಕು ಅಂತ. ನಾವು ಕೂಡ 1 ವರ್ಷ 2 ವರ್ಷ ವರ್ಕ್ ಮಾಡಿ ಕಷ್ಟಪಟ್ಟು ನೆಟ್ಟು ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಿದೀವಿ. ಪಾಸ್ ಮಾಡ್ಕೊಂಡು 1 ವರ್ಷಗಳ ಕಾಲ ಮನೆ ಉಳ್ಕೊಂಡಿದ್ದೀನಿ. ನನ್ನ ಬೇಡಿಕೆ ಇಷ್ಟೇ, ನಾನ್ ಒಳಗಡೆ ಹೋಗ್ತೀನಿ, 40,000 ಜನದಲ್ಲಿ ಬಿಡ್ತೀನ ಗೊತ್ತಿಲ್ಲ. 11,000 ಅತಿಥಿ ಉಪನ್ಯಾಸಕರ ನೇಮಕಾತಿ ಏನಿದೆ ಅದನ್ನ ಶೀಘ್ರನೇ ಆ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಿ ಅತಿಥಿ ಉಪನ್ಯಾಸಕರ ಆಯ್ಕೆಗೆ UGC ಅಭ್ಯರ್ಥಿಗಳನ್ನ ತಗೋಬೇಕು. ಇಲ್ಲವಾದಲ್ಲಿ ನೀವೇ ಕೊಟ್ಟಿರುವಂತ ಸರ್ಟಿಫಿಕೇಟ್ಗಳಿದೆ, ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಏನಕ್ಕೆ ಕೊಟ್ರಿ? ನಾವು ಹೊರಡೋದು ಅಂತ ಏನಕ್ಕೆ ಕೊಟ್ರಿ? ಏನಕ್ಕೆ ಎಕ್ಸಾಮ್ ನಡೆಸ್ತಿದ್ರಾ ಪದೇ ಪದೇ? ಈ ಸಲ ಕೆಸೆಟ್ ನೆಟ್ಟು ಯಾವುದೇ ರೀತಿ ನಮ್ದ ನೇಮಕ ಮಾಡ್ಕೊಂಡಿಲ್ಲ, UGC ಅರ್ಹತೆಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಕರ್ನಾಟಕದಲ್ಲಿ KE ನಡೆಸುವಂತಹ ಕೆಸೆಟ್ ಆಗ್ಲಿ, UGC ಅವ್ರು ನಡೆಸುವಂತ ನೆಟ್ ಆಗ್ಲಿ ಎಕ್ಸಾಮ್ ನಾವು ನಡೆದಿಕ್ ಬಿಡಲ್ಲ. ಮತ್ತೆ ನಮ್ಗೆ ಎಲ್ಲಿವರೆಗೂ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಕೂಡ ನಾವು ಕಾಂತ್ ಕುಮಾರ್ ಸರ್ ನೇತೃತ್ವದಲ್ಲಿ, ಅಕ್ಷ ಸಂಘಟನೆ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ಕೊಂಡೇ ಬರ್ತೀವಿ. ನಮ್ ಗೆಲುವು ಸಿಗೋವರೆಗೂ ನಾವು ಬಿಡಲ್ಲ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತ MG ಸುಧಾಕರ್ ಅವರು ರಾಜೀನಾಮೆ ಕೊಟ್ಟು ಬೇರೆಯವ್ರು ಬಯಸ್ಕೊಡಿ, ಅವಕಾಶ ಮಾಡ್ಕೊಡಿ. ಇವಾಗ ನಿಮ್ಗೆ ನೀವೇ ಹೇಳ್ತಿರಲ್ಲ ಶಿಕ್ಷಣ ಸುಧಾರಣೆ ಮಾಡ್ತಿದ್ವಿ ಅಂತ. ಅನರ್ಹರ ಜೊತೆ ಪಾಠ ಮಾಡಿಸಿ ಏನ್ ಶಿಕ್ಷಣ ಸುಧಾರಣೆ ಮಾಡ್ತಿದ್ರ? ಸ್ಟೂಡೆಂಟ್ಸ್ ಏನಿ ಗೌರ್ಮೆಂಟ್ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗ್ತಿಲ್ಲ ಅಂತ ಗೊತ್ತಾ ನಿಮಗೆ? ಯಾವಾಗ ಅನರ್ಹರು ಪಾಠ ಮಾಡೋದಕ್ಕೆ ಹೋದಾಗ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಿದೆ, ಡಿಕ್ರೀಸ್ ಆಗ್ತಾ ಬರ್ತಾ ಇದೆ ಡೇ ಬೈ ಡೇ. ಲಾಸ್ಟ್ 2 years ಅಲ್ಲಿ ಗೌರ್ಮೆಂಟ್ ಅಡ್ಮಿಷನ್ ಏನಿದೆ, ಗೌರ್ಮೆಂಟ್ ಕಾಲೇಜ್ ಅಡ್ಮಿಷನ್ ಏನಿದೆ ತುಂಬಾ ಕಡಿಮೆ ಆಗಿದೆ. ಇದ ಕಾರಣನೇ ಅನರ್ಹರು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಿರೋದು. ದಯವಿಟ್ಟು ನಾನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MG ಸುಧಾಕರ್ ಸರ್ ಅಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ದಯವಿಟ್ಟು UGC ಅರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳನ್ನು ನೀವು ಪರಿಗಣಿಸಿ ಆದಷ್ಟು ಬೇಗ ಮೆರಿಟ್ ಪಟ್ಟಿಯನ್ನು ಬಿಡುಗೊಳಿಸಿ ಕೌನ್ಸಿಲಿಂಗ್ ಶೆಡ್ಯೂಲ್ ಫಿಕ್ಸ್ ಮಾಡಿ ಕೌನ್ಸಿಲಿಂಗ್ ಮಾಡಿ UGC ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೋತೀನಿ. ಇಲ್ಲವಾದಲ್ಲಿ DC ವಿಧಾನಸೌಧ ನಿಮ್ ಮನೆಗೆ ಮುತ್ತಿಗೆ ಹಾಕುವುದಂತರಲ್ಲಿ ಸಂಶಯವೇ ಇಲ್ಲ. ನಾವು ನ್ಯಾಯ ಸಿಗೋವರೆಗೂ ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದರ್ಶನ್, ನಮಸ್ಕಾರ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.